ಹಾಯ್ ಎಲ್ರಿಗೂ. ಒಂದು ಡಿಫ್ರೆಂಟಾಗಿ ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ನೆನಪಾಯಿತು ಸಿನಮನ್ ರೋಲ್ ಮಾಡ್ಕೊಡೋಣ ಅಂತ. ಸೊ ಅದನ್ನು ಮಾಡ್ಕೊಳ್ತಾ ಇದ್ದೆ. ಅದನ್ನ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇದನ್ನು ಮಾಡಲಿಕ್ಕೆ ಫಸ್ಟು ನಾನು ಒಂದು ಅರ್ಧ ಕಪ್ನಷ್ಟು ಹಾಲನ್ನ ನಾನಿಲ್ಲಿ ರೂಮ್ ಟೆಂಪ್ರೇಚರ್ನಲ್ಲಿರೋ ಹಾಲನ್ನ ತೊಗೊಂಡು ಡ್ರೈ ಈಸ್ಟ್ 2 ಸ್ಪೂನು ಮತ್ತು ಸಕ್ಕರೆ 2 ಸ್ಪೂನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ತಿಟ್ಕೊಂಡೆ. 10 to 15 ಮಿನಿಟ್ಸ್ ಇದನ್ನು ಆ್ಯಕ್ಟಿವೇಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಬೆಣ್ಣೆನ ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ನಾನು ಮೈದಾನ 1 ಕಪ್ಪಷ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಇನ್ನೂ ಮೈದಾ ಜಾಸ್ತಿ ಹಾಕೋಬೋದು. ನೆಕ್ಸ್ಟ್ ಇದು ಚಪಾತಿ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಚಪಾತಿ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡು ಪಕ್ಕಕ್ಕೆ ತಿಟ್ಕೊಳ್ಬೇಕಾಗತ್ತೆ. 1 ರಿಂದ 2 ಅವರ್ ಇದನ್ನು ಆ್ಯಕ್ಟಿವೇಟ್ ಆಗಕ್ಕೆ ಬಿಟ್ಟರೆ ಚೆನ್ನಾಗಿ ಅದು ಊದಿರುತ್ತೆ. ಸೊ ಆವಾಗ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ಸಿನಮನ್ ರೋಲ್ ಮೇಲೆ ಹಾಕಲಿಕ್ಕೆ ಒಂದು ಸಾಸ್ ರೆಡಿ ಮಾಡ್ಕೊಳ್ತಾ ಇದೆ. ಇದು ರೆಡಿಮೇಡಲ್ಲೂ ಸಿಗುತ್ತೆ, ಬಟ್ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮ್ ಚೀಸ್ನ. ಸೊ ಇದನ್ನು ಮಾಡಲಿಕ್ಕೆ ಫಸ್ಟು ನಾನು ಮೊಸರನ್ನ ಒಂದು ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ಲು ಹೋಗಬೇಕು. ಅಲ್ಲಿವರೆಗೂ ಅದನ್ನು ಟೈಟಾಗಿ ಇಡಬೇಕಾಗತ್ತೆ. ಅಂದರೆ ಅದ್ರ ಮೇಲೆ ಏನಾದರೂ ಕಲ್ಲಿಟ್ಟರೆ ಅದು ಒಂದು ಅರ್ಧ ಗಂಟೆ 1 ಅವರಲ್ಲಿ ಅದು ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಗಟ್ಟಿ ಸಿಗುತ್ತೆ, ಕ್ರೀಮಿಯಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕಡೆ ಹೊಡೆದಿರೋ ಹಾಲನ್ನ ಅದನ್ನು ನೀರನ್ನ ಸಪ್ರೇಟಾಗಿ ಇಟ್ಕೊಂಡು ಅದ್ರಲ್ಲಿ ಗಟ್ಟಿ ಅಂಶನ ಮಾತ್ರ ಮತ್ತೆ ಅದನ್ನು ಟೈಟಾಗಿ ಬಟ್ಟೆನಲ್ಲಿ ಕಟ್ಟಿ ನೀರಿನ ಅಂಶ ಎಲ್ಲ ಫುಲ್ಲು ಹೋಗೋ ಥರ ಕಲ್ಲಿಟ್ಟು ಅದ್ರ ಮೇಲೆ ಅದನ್ನು ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಹಾಲು ಮತ್ತು ಮೊಸರು ಎರಡೂ ಅದು ನೀರಿನ ಅಂಶ ಸಂಪೂರ್ಣವಾಗಿ ಹೋದ್ಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ಅದನ್ನು ಕ್ರೀಮಿ ಬೇಸ್ ಬರೋವರೆಗೂ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀರೇನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. 1 ರಿಂದ 2 ನಿಮಿಷವರೆಗೂ ಗ್ರೈಂಡ್ ಮಾಡಿಕೊಂಡ್ರೆ ಇದು ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ನೆಕ್ಸ್ಟು ಸಿನಮನ್ ಮಿಕ್ಸಿಗೆ ಸಿನಮನ್ ಪೌಡರ್ ಮತ್ತು ಶುಗರ್ ಪೌಡರ್ನ ನಾನು ಇಲ್ಲಿ 1-2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ನೆಕ್ಸ್ಟು ಮೈದಾನ ಕಲಿಸ್ಕೊಂಡು 1 ಅವರ್ ಆಗಿತ್ತು. ಅದು ತೆಗೆದು ನೋಡುವಾಗ ಅದು ಈ ಥರ ಆಯಿತು. ಇನ್ನೊಂದು ಸ್ವಲ್ಪ ಬಿಟ್ಟಿದ್ದರೆ ಇನ್ನೊಂದು ಸ್ವಲ್ಪ ಅದು ರೈಸ್ ಆಗಿರೋದು. ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಅಂದ್ಬಿಟ್ಟು 1 ಅವರಲ್ಲೇ ನಾನು ಅದನ್ನು ತೆಗೆದಿದ್ದೀನಿ. ಬಟ್ ಟೇಸ್ಟ್ ಚೆನ್ನಾಗೇ ಬಂದಿತ್ತು, ಚೆನ್ನಾಗಿ ರೈಸ್ ಆಗಿತ್ತು. ನೆಕ್ಸ್ಟ್ ನಾನು ಇದನ್ನು ಈಕ್ವಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಲೇಯರ್ಗೆ ಕ್ಲೀನಾಗಿ ರೌಂಡಾಗಿರುತ್ತೆ ವೆಯ್ಟ್ ಮಾಡಿ ತೊಗೊಳ್ಳೋದ್ರಿಂದ. ಇಲ್ಲಾಂದರೆ ಒಂದು ಅಂದಾಜು ಮೇಲೂ ಕೂಡ ಇದನ್ನು ಉಂಡೆಗಳನ್ನ ತೊಗೊಳ್ಬೋದು. ವೇಯಿಂಗ್ ಮಿಷಿನ್ ಇದ್ದಿದ್ದರಿಂದ ನಾನು ಅದನ್ನು ವೆಯ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೈದಾ ಹಸಿಟ್ಟನ್ನ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಹಸಿಟ್ಟನ್ನ ಇಟ್ಟು ಅದು ಆದಷ್ಟು ರೌಂಡಾಗಿ ಬರೋ ಥರ ನಾವು ಇಲ್ಲಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಇದನ್ನು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಬೇಕಾಗತ್ತೆ. ಅಂದರೆ ಚಪಾತಿ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ. ಹಸಿಟ್ಟೆಲ್ಲ 3 ಲೇಯರ್ ಆಗಿ ನಾನು ಇದೆಲ್ಲ ಲಟ್ಟಿಸ್ಕೊಂಡಿದ್ದೀನಿ. ಅದನ್ನು ಪಕ್ಕಕ್ಕೆ ತಿರ್ಕೊಂಡೆ. ಈಗ ಒಂದಕ್ಕೆ ಬೆಣ್ಣೆ ಹಾಕಿ ಅದ್ರ ಮೇಲೆ ಸಿನಮನ್ ಪೌಡರ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಬೆಣ್ಣೆನ ನಾನು ರೂಮ್ ಟೆಂಪ್ರೇಚರ್ನಲ್ಲಿ ಇರೋದು ತೊಗೋತಾ ಇದ್ದೀನಿ. ಪ್ರತಿಯೊಂದು ಲೇಯರ್ಗೂ ಬೆಣ್ಣೆ ಹಾಕಿ ಮತ್ತು ಅದ್ರ ಮೇಲೆ ಸಿನಮನ್ ಪೌಡರ್ನ ಹಾಕಬೇಕಾಗತ್ತೆ. ಈ ಸಿನಮನ್ ಪೌಡರಲ್ಲಿ ಶುಗರ್ ಪೌಡರ್ ಜಾಸ್ತಿ ಅಂತ ಕಾಣಿಸ್ತಿದೆ, ಬಟ್ ಆ ಫ್ಲೇವರ್ ಸಿನಮನ್ದು ತುಂಬ ಸ್ಟ್ರಾಂಗಾಗಿ ಕೊಡ್ತಾಯಿತ್ತು. ಅಂದರೆ ಚೆನ್ನಾಗಿತ್ತು ಆ ಫ್ಲೇವರ್ ಕೂಡ. ಬಟ್ ಯಾಕೆ ಅದು ಡಲ್ಲಾಗಿತ್ತು ಕಲರ್ ಗೊತ್ತಿಲ್ಲ. ಎಲ್ಲ ಲೇಯರ್ಗೂ ಬಟರ್ ಮತ್ತು ಸಿನಮನ್ ಪೌಡರ್ ಹಾಕಿದ್ಮೇಲೆ ಅದನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇದನ್ನು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ನಾನು ಈಗ ಮಾಡ್ತಿದ್ದೀನಲ್ಲ ಈ ಥರನಾದರೂ ಮಾಡ್ಕೋಬೋದು, ಅಥವಾ ರೌಂಡಾಗಾದರೂ ಮಾಡ್ಕೊಬೋದು. ಸೊ ಅದು ಶೇಪ್ಸ್ ನಮಗೆ ಬಿಟ್ಟಿರೋದು. ನಾನು ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಇದನ್ನು ಮಾಡಿದೆ. ಇದು ಚೆನ್ನಾಗೂ ಕೂಡ ಬಂದಿತ್ತಿದು. ರೌಂಡಾಗಿ ಎಲ್ಲ ಕಡೆ ಕಟ್ ಆದಮೇಲೆ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಆಪೋಸಿಟ್ ಸೈಡಲ್ಲಿ. ಸೊ ಅವಾಗ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ಎಲ್ಲ ಟ್ವಿಸ್ಟ್ ಎಲ್ಲ ಆದಮೇಲೆ ಬೇಕಿಂಗ್ ಟ್ರೇಗೆ ನಾನು ಇದು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಟ್ರೇಗೂ ಮಾಡ್ಕೋಬೋದು. ನಾನು ಬೇಕಿಂಗ್ ಪೇಪರ್ ಮೇಲೆ ಮಾಡಿಕೊಂಡು ಅದನ್ನು ನೆಕ್ಸ್ಟು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಬೇಕಿಂಗಿಗೆ ಇಟ್ಟೆ. ಆಗಲೇ ಮಾಡ್ಕೊಂಡಿದ್ದ ಕ್ರೀಮ್ ಚೀಸ್ಗೆ ಶುಗರ್ ಆ್ಯಡ್ ಮಾಡಬೇಕಾಗಿತ್ತಂತ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೆ. ಅದಕ್ಕೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಿಕೊಂಡು 2.5 ಸ್ಪೂನಷ್ಟು ಶುಗರ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಮಿಕ್ಸ್ ಮಾಡಿ ಪಕ್ಕಕ್ಕೆ ತಿಕ್ಕೊಂಡ್ರೆ ಸಾಸ್ ರೆಡಿ ಆಗುತ್ತೆ. ಬೇಕೆಲ್ಲ ಆದಮೇಲೆ ಸಿನಮನ್ ರೋಲ್ ಈ ಥರ ಕಾಣಿಸ್ತಾ ಇತ್ತು. ಸೊ ಸ್ಮೆಲ್ ಅಂತೂ ಸೂಪರ್ ಆಗಿತ್ತು, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಆ ಸಾಸ್ನ ಹಾಕ್ಕೊಂಡು ತಿನ್ನೋವಾಗ ಅಲ್ಲಲ್ಲಿ ಕ್ರಿಸ್ಪಿಯಾಗಿ ಆ್ಯಂಡ್ ಸಿನಮನ್ ಫ್ಲೇವರು ಮತ್ತು ಆ ಕ್ರೀಮ್ ಮೇಲ್ಗಡೆ ಹಾಕಿರೋದು ಎಲ್ಲನೂ ಸೇರಿ ತುಂಬ ಚೆನ್ನಾಗಿತ್ತು. ಇದನ್ನು ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಬಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಸಕ್ಕತ್ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಫಾಲೋ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಬಾಯ್.